ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಈ ಆಡಳಿತ ಪಕ್ಷ ಹಾಗೂ ವಿಪಕ್ಷ ಅಂತ ಇರುತ್ತೆ. ಆಡಳಿತ ಪಕ್ಷದಲ್ಲಿ ಅಧಿಕಾರ ಸಿಕ್ಕಿರುತ್ತೆ, ಅವರು ದೇಶವನ್ನು ಹೇಗೆ ತಗೊಂಡು ಹೋಗಬೇಕು, ಹೇಗೆ ತಗೊಂಡು ಹೋಗಬಾರ್ದು, ಯಾವೆಲ್ಲ ನಿಯಮಗಳನ್ನು ತಗೋಬೇಕು, ಯಾವನ್ನೆಲ್ಲ ಬಿಡಬೇಕು ಅನ್ನೋದನ್ನು ಆಲೋಚನೆ ಮಾಡುತ್ತೆ. ಅವ್ರದ್ದೊಂದು ಪ್ರತಿ ನುಡಿ ನಡೆಯನ್ನು ಈ ವಿಪಕ್ಷದವರು ವಿರೋಧ ಮಾಡ್ತಾರೆ. ಅದು ರಾಜಕೀಯ ಅಂದಮೇಲೆ ದೇಶ ಮಟ್ಟದಲ್ಲೂ, ರಾಜ್ಯ ಮಟ್ಟದಲ್ಲೂ, ಜಿಲ್ಲಾ ಮಟ್ಟದಲ್ಲೂ, ತಾಲೂಕು ಮಟ್ಟದಲ್ಲೂ ಕೂಡ ಕಾಮನ್ ಆಗಿ ಕಾಣುವಂಥದ್ದು. तो आज गटर गैस से वो सारी कमी पूरी हो सकती थी जिस गटर गैस के बारे में प्रधानमंत्री जी ने बात किया. Singh ji can reply after his speech, sir. Sir, they are disturbing the opposition leader. ಆದರೆ ವಿಪಕ್ಷ ನಾಯಕ ಒಬ್ಬನು ಗಟ್ಟಿ ಇಲ್ಲ ಅಂದ್ಬಿಟ್ರೆ ಆಡಳಿತ ಪಕ್ಷ ಎಷ್ಟು ಆರಾಮಾಗಿರೋಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ನಮ್ಮ ಈ ಭಾರತ ದೇಶ ಈಗ ಉದಾಹರಣೆಯಾಗಿ ನಿಲ್ಲುತ್ತೆ. ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇದ್ದಾರಲ್ಲ, ಅವ್ರು ಇರೋ ತನಕ ಒಂಥರ ಮೋದಿಯವರಿಗೆ ಅಭಯ ಅಂತ ಕರಿಬೋದು. ಅಂದರೆ ಈ ದುರಂದರಲ್ಲಿ ಅವನು ಪಾಕಿಸ್ತಾನಕ್ಕೆ ಸ್ಪೈ ಆಗಿ ಹೋಗ್ತಾನಲ್ಲ, ಅದೇ ಥರದಲ್ಲಿ ಈ ಕಾಂಗ್ರೆಸ್ಸಲ್ಲಿ ಸ್ಪೈ ಆಗಿ, ಬಿ ಜೆ ಪಿ ಸ್ಪೈ ಆಗಿ ರಾಹುಲ್ ಗಾಂಧಿ ಅವರು ಇದ್ದಾರಾ ಅನ್ನೋ ಪ್ರಶ್ನೆ ಬರೋತವರು ಆಡ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಅವರ ಮೇಲೆ ತಿರುಗಿ ಬಿದ್ದಿದ್ದು ಅಮಿತ್ ಶಾ ಅವರು. ಯಾಕೆಂದರೆ ಅಂಥದ್ದೊಂದು ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಇಷ್ಟು ದಿವಸ ವೋಟ್ ಚೋರಿ ಅಂದರು, ಅದೇನೂ ವರ್ಕೌಟ್ ಆಗಲಿಲ್ಲ. ಅವ ಬೇರೆ ಬೇರೆ ರಾಜ್ಯದ ಇಲೆಕ್ಷನ್ಗಳಲ್ಲಿ ಸರಿಯಾಗಿ ಬೆನ್ನ ಮೇಲೆ ಬಾಸುಂಡೆಯನ್ನು ಕೊಡ್ತು. ಅದಾದಮೇಲೆ ಈ ಸರೆಂಡರ್ ಮೋದಿ ಅಂತ ಮೋದಿಯವರ ಒಂದು ಮಾನಹಾನಿಯನ್ನು ಮಾಡೋಕ್ಕೆ ನೋಡಿದ್ರು. ಅದು ಕೂಡ ಯಾವುದೇ ರೀತಿಯಲ್ಲೂ ಏನೂ ಗಿಟ್ಟಿಸಲಿಲ್ಲ. ಈಗ ಯುದ್ಧದ ಪರಿಣಾಮವಾಗಿ ಸಿಲಿಂಡರ್ ಸಮಸ್ಯೆ ಆಗಿರೋದಕ್ಕೆ, ಬುಕಿಂಗ್ಗಳು ಡಿಲೇ ಆಗ್ತಾ ಇರೋದಕ್ಕೆ, ಅದನ್ನು ದೇಶಾದ್ಯಂತ ಒಂದು ಪ್ರತಿಭಟನೆಯ ರೂಪದಲ್ಲಿ ಮಾಡಬೇಕು ಅಂತ ವಿಪಕ್ಷದವರು ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ. ಈ ಪ್ಲ್ಯಾನ್ ಚೆನ್ನಾಗಿಲ್ವಾ? ತುಂಬ ಚೆನ್ನಾಗಿದೆ. ಯಾಕೆಂದರೆ ಅಲ್ಲಿ ಆಡಳಿತದಲ್ಲಿ ಮೋದಿ ಇರಲಿ ಅಥವಾ ಬೇರೆ ಯಾರೇ ಇರಲಿ, ಭಾರತದ ಪರವಾಗಿ ವಿಪಕ್ಷಗಳು ಭಾರತದ ಜನರ ಹಿತಾಸಕ್ತಿಗಾಗಿ ಇಂಥ ಪ್ರತಿಭಟನೆಗಳನ್ನು ಮಾಡಲೇಬೇಕು. ಹಾಗೂ ಅಲ್ಲಿ ಅಧಿಕಾರದಲ್ಲಿ ಕೂತಿರೋ ಸರ್ಕಾರವನ್ನು ಅವಾಗವಾಗ ತಿವಿಲೇಬೇಕು. ಆದರೆ ಆ ಪ್ರತಿಭಟನೆಗೆ ಒಂದು ವೇ ಅಂತ ಇದೆ. ಅದರಲ್ಲಿ ಹೋದರೆ ಜನರಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಾಂದರೆ ಜನ ನೋಡು ಶುರುವಾಯಿತು ಹೈ ಡ್ರಾಮಾ ಅಂತ ಟಿ ವಿಯಲ್ಲಿ ನೋಡಿಕೊಂಡು ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಈಗ ಯೂತ್ ಕಾಂಗ್ರೆಸ್ ಅಂತೂ ಎಲ್ಲ ಕಡೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಪಾಪ ಕಾಮಿಡಿ ಅಂದರೆ ಈ ಏರಿಯಾದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ, ಹಿಂದಿನ ಏರಿಯಾದಲ್ಲಿ ಪಾಪ ಅಲ್ಲಿ ಕ್ಯಾಮ್ರಾನ ಈ ಥರ ತಿರುಗಿಸಿದ್ರೆ ಅಲ್ಲಿ ಎಲ್ಲ ಮನೆಗೂ ಸಿಲಿಂಡರ್ನ ಕೊಡಲಾಗ್ತಾ ಇತ್ತು. ಅಂದರೆ ಅಷ್ಟು ಔಟ್ಡೇಟೆಡ್ಡು ಅಂತ. ಈಗ ಅಮಿತ್ ಶಾ ಅವರು ಯಾಕೆ ರಾಹುಲ್ ಗಾಂಧಿ ಅವರ ಮೇಲೆ ತಿರುಗಿ ಬಿದ್ದಿದ್ದಾರೆ, ಯಾಕೆ ಅಬ್ಬರಿಸಿದ್ದಾರೆ ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಅವರು ಈ LPG ಇದೊಂದಿಷ್ಟು ಬ್ಯಾನರ್ಗಳನ್ನು ಇಟ್ಕೊಂಡು, ಕಟೌಟ್ಗಳನ್ನು ಇಟ್ಕೊಂಡು ಸಂಸತ್ ಮೆಟ್ಟಿಲ ಮೇಲೆ ಟೀನ ಕುಡಿತಾ, ಸಮೋಸವನ್ನು ತಿಂತ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಅದನ್ನು ನೋಡಿ ಮೋಟಾ ಬಾಯಿಗೆ ಕಣ್ಣು ಕಲ್ಲಂಗಡಿ ಹಣ್ಣಾಗಿದೆ. कभी कभी वो पार्लियामेंट के दरवाजे पे बैठकर चाय पकौड़ा खाते हैं. उनको मालूम नहीं ब्रेकफास्ट करने की जगह क्या है. ये पार्लियामेंट हमारी डेमोक्रेसी की सर्वोच्च संस्था है. वहां बैठकर धरना करना भी डेमोक्रेटिक संस्कार नहीं है. मगर आप तो धरने से भी 2 कदम आगे बैठ गए, चाय पकौड़ा खा रहे. ये दुनिया भर में भारत को बदनाम कर रहे हैं, भारत के लोकतंत्र. ಯಾಕೆಂದರೆ ಅವ್ರು ಹೇಳೋದ್ರಲ್ಲಿ ಒಂದು ಲಾಜಿಕ್ ಇದೆ. ಇವರು ಇಲ್ಲಿ ಯಾವ ಹಂತಕ್ಕೆ ಹೋಗಿದ್ದಾರೆ ಅಂದರೆ, ಸಂಸತ್ತನ್ನು ಒಂದು ದೇವಸ್ಥಾನ ಅಂತ ಕರಿತೀವಿ. ಇಡೀ ದೇಶದಲ್ಲಿ ಏನೆಲ್ಲ ಆಗಬೇಕು, ಏನೆಲ್ಲ ಆಗಬಾರ್ದು, ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಒಂದು ಪರಮ ಪವಿತ್ರವಾದ ಜಾಗ ಅದು ಸಂಸತ್ ಭವನ. ಅದರ ಮೆಟ್ಲ ಮೇಲೆ ಬೇಕಾಬಿಟ್ಟು ಕೂತ್ಕೊಳ್ಳೋದು, ಪ್ರತಿಭಟನೆ ಮಾಡೋದು, ಟೀ ಕುಡಿಯೋದು, ಸಮೋಸ ತಿನ್ನೋದು, ಈ ಥರದ್ದು ಮೊದಲ ಬಾರಿಗೆ ಇಂಥದ್ದೊಂದು ರೂಢಿಯನ್ನು ರಾಹುಲ್ ಗಾಂಧಿ ಅವರ ಪಕ್ಷ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದೆ. ಸಂಸತ್ತಿನ ಮೇಲೆ ಅಲ್ಲಿ ಕ್ಯಾಂಟೀನ್ಗಳಿರ್ತವೆ, ಅಲ್ಲಿ ಟಾಯ್ಲೆಟ್ಗಳಿರ್ತವೆ, ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈ ಚುನಾಯಿತ ಪ್ರತಿನಿಧಿಗಳಿಗೆ ಕೊಡಲಾಗುತ್ತೆ. ಆದರೆ ಇವರ ಪ್ರತಿಭಟನೆಯಲ್ಲಿ ಗೊತ್ತಾ, ಆ ಮೆಟ್ಲ ಮೇಲಂತೆ
ಲಾಸ್ಟ್ ಟೈಮ್ ಮೆಟ್ಲ ಮೇಲೇ ಇವರು ಈ ಚಾಟಿಯನ್ನು ಇನ್ನೊಬ್ರ ಕೈಗೆ ಕೊಟ್ಟು ರಪ್ ಅಂತ ಹೊಡೆಸ್ಕೊಂಡಿದ್ರು. ಹಲೋ ಮೈ ಎನಿಮಿ ಅಂತ ಶುರು ಮಾಡಿ ಆಮೇಲೆ ದೇಶದ್ರೋಹಿ ಅಂತ ಬಯಸ್ಕೊಂಡಿದ್ರು. ಆ ಮೆಟ್ಲಿಗೂ ಇವ್ರಿಗೂ ಯಾಕೋ ಬರೋದಿಲ್ಲ, ಆದರೂ ಕೂಡ ಆ ಮೆಟ್ಲ ಮೇಲೆ ಏನಾದರೂ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರೇ, ನಿಮಗೆ ಒಂದು ತಲೆ ಇರಲಿ, ನೀವು ಈಗ ಯಾರ ವಿರುದ್ಧ ಹೋರಾಡ್ತಾ ಇದ್ದೀರಲ್ಲ ಅವರ ಹೆಸರು ನರೇಂದ್ರ ಮೋದಿಯವರು ಅಂತ. ಅವರ ಜಾಗಕ್ಕೆ ಅಂದರೆ ಪ್ರಧಾನಿಯಾಗಿರುವ ಅವರ ಜಾಗಕ್ಕೆ ಬರಬೇಕು ಅಂತ ನೀವು ಕಳೆದ 15 ವರ್ಷಗಳಿಂದ ಅಂದರೆ 3 ಅವಧಿಯಿಂದ ಪ್ರಯತ್ನ ಮಾಡಿಕೊಂಡೇ ಬರ್ತಾ ಇದ್ದೀರ. ವರ್ಷದಿಂದ ವರ್ಷಕ್ಕೆ ಇಷ್ಟಿಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದರೂ ಕೂಡ ಆ ಅಧಿಕಾರವನ್ನು ಹಿಡಿಯೋಕ್ಕೆ ಯಾವ ರೀತಿಯಲ್ಲೂ ಜನ ಬೆಂಬಲ ನಿಮಗೆ ಕಾಣ್ತಾ ಇಲ್ಲ. ಇದೇ ನರೇಂದ್ರ ಮೋದಿಯವರು ಸಂಸತ್ತಿಗೆ ಮೊದಲ ಬಾರಿ ಪ್ರವೇಶ ಮಾಡುವಾಗ ಅದೇ ಮೆಟ್ಟಲುಗಳಿಗೆ ತಲೆಯನ್ನು ತಾಗಿಸಿ ನಮಸ್ಕಾರ ಮಾಡಿ ಕೈ ಮುಗಿದು ಒಳಗಡೆ ಬಂದಿದ್ದರು. ಅಂಥ ಜಾಗಕ್ಕೆ ನೀವಲ್ಲಿ ಕೂತ್ಕೊಂಡು ಟೀ ಸಮೋಸ ಕಾಫಿ ಅಂದ್ಕೊಂಡು ಕುಡಿತಾ ಇದ್ದೀರಲ್ಲ, ಇದನ್ನೆಲ್ಲ ಜನ ನೋಡೋದಿಲ್ವಾ? ಜನರಿಗೆ ನೆನಪಿನ ಶಕ್ತಿ ಅಷ್ಟೊಂದು ಕಮ್ಮಿ ಇದೆ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಹಾಗೆ ನಿಮ್ಮ ಪ್ರತಿಭಟನೆಯ ಈ ಪ್ಲ್ಯಾನ್ಗಳನ್ನು ಯಾರು ಮಾಡ್ತಾರೋ ಗೊತ್ತಿಲ್ಲ. ಎತ್ತು ಏರಿಗೆರಿಯುತ್ತೆ, ಈ ಎಮ್ಮೆ ನೀರಿಗೆಳೆಯುತ್ತೆ, ಈ ಥರ ಮಾಡ್ಕೊಂಡೇ ಹೋಗ್ತಾ ಇದ್ದೀರಾ. ಈ ಗ್ಯಾಪಲ್ಲಿ ನಿಮಗೆ ಸಿಲಿಂಡ್ರ್ ಒಂಥರ ಬ್ರಹ್ಮಾಸ್ತ್ರ ಥರ ಸಿಕ್ಬಿಟ್ಟಿದೆ. ಬಟ್ ಜನರೇ ಇದನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಜಂಟಿಯಾಗಿ ಇಸ್ರೇಲು, ಅಮೇರಿಕಾ, ಇರಾನ್ ಹತ್ರ ಸ್ವಲ್ಪ ಹೀಗೆ ಇರಾಕ್ ಹೇಳಿದೆ. ಸೊ ಈ ಯುದ್ಧಗಳು ಆಗ್ತಾ ಇದ್ದಾಗ ನಾವು ತೈಲಗಳನ್ನ ಬೇರೆ ದೇಶ ಮೇಲೆ ಅವಲಂಬಿತರಾದಾಗ ಹಾಗೂ ಕೃತಕ ಅಭಾವವನ್ನು ಕಾಣದ ಕೈಗಳು ಸೃಷ್ಟಿ ಮಾಡ್ತಾ ಇರುವಾಗ ಕೆಲವೊಂದು ಸಮಸ್ಯೆಗಳು ಆಗ್ತವೆ, ಆಗೋದಿಲ್ಲ ಅಂತ ಅಲ್ಲ. ಹಾಗಾಗಿಯೇ ಜನರು ದೇಶದ ಪರವಾಗಿ ನಿಂತಿದ್ದಾರೆ. ಪ್ರತಿಭಟನೆಗಳು ನೀವು ಅಂದ್ಕೊಂಡಿದ್ರಲ್ಲ, ಈಗ ಜನಾಕ್ರೋಶ ಶುರುವಾಗುತ್ತೆ, ಬೀದಿಗೆ ಬರ್ತಾರೆ, ಬೆಂಕಿ ಹಚ್ತಾರೆ, ಟೈರ್ಗೆ ಬೆಂಕಿ ಹಚ್ಚಿ ಪೋಸನ್ನು ಕೊಡ್ತಾರೆ, ಮೋದಿ ವಿರುದ್ಧ ಹಾಗೂ BJP ವಿರುದ್ಧ ಪೋಸ್ಟರ್ಗಳನ್ನು ಹಿಡ್ಕೋತಾರೆ, ಜೋರಾಗಿ ಗಂಟ್ಲು ನೋವಾಗೋ ತನಕ ಘೋಷಣೆಗಳನ್ನು ಕೂಗಿ ಸೀದಾ ಮನೆಗೆ ಹೋಗಿ ಮಲಗ್ತಾರೆ ಅಂತ. ಜನರಿಗೆ ತುಂಬ ತಾಳ್ಮೆ ಇದೆ. ತಾಳ್ಮೆ ಜಾಸ್ತಿ ಇದೆಯಾ ಅನ್ನೋದಕ್ಕಿಂತ ದೇಶದ ಮೇಲೊಂದು ನಂಬಿಕೆ ಇದೆ. ಬೇರೆ ಬೇರೆ ದೇಶದ ಆಗು ಹೋಗುಗಳು ಏನಿದೆ ಅನ್ನೋ ಅಪ್ಡೇಟ್ ಇದೆ. ಜೊತೆಗೆ ನರೇಂದ್ರ ಮೋದಿಯವರು ಜನರ ಆ ವಿಶ್ವಾಸವನ್ನು ಗಳಿಕೆ ಮಾಡಿದ್ದಾರೆ. ನೀವು ಒಂದು ಸಲ ಯೋಚನೆ ಮಾಡಿ, ಅದೇ ಕೊರೋನಾ ಬಂತಲ್ಲ, ಕೋವಿಡ್-19, ಆಗ ಲಾಕ್ಡೌನು ಸೀಲ್ಡೌನು ಹಾಕಲಾಯ್ತಲ್ಲ, ಆ ಜಾಗದಲ್ಲಿ ಮೋದಿ ಬಿಟ್ಟು ನೀವೇ ಅಂದರೆ ರಾಹುಲ್ ಗಾಂಧಿಯವರಿದ್ದು ಜನರು ಯಾರು ಹೊರಗೆ ಬರೋಂಗಿಲ್ಲ ನಾವು ಹೇಳೋ ತನಕ ಅಂತ ಏನಾದರೂ ಘೋಷಣೆ ಮಾಡಿದ್ದಿದ್ರೆ ಜನ ಈ ಮೋದಿಯವರಿಗೆ ರೆಸ್ಪಾನ್ಸ್ ಮಾಡಿದ್ರಲ್ಲ ಅದೇ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಿದ್ರಾ ಇಲ್ವಾ ಅಂತ ನೀವು ಒಂದು ಸಲ ಕಣ್ಣು ಮುಚ್ಚಿ ಕೂತು ಧ್ಯಾನ ಸ್ಥಿತಿಯಲ್ಲಿ ಆಲೋಚನೆ ಮಾಡಿ. ಆಗ ನಿಮಗೆ ಎಲ್ಲದೂ ಅರ್ಥ ಆಗ್ಬಿಡುತ್ತೆ. ಇನ್ನೂ ಯಾರೆಲ್ಲ ಇನ್ಸೈಡರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.